ಸುಬ್ಬು, ಆರ್ಯ ಸರು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಅವರು ಊಟಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಯಾವ್ದಾರ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾವುದಂತ ನೋಡಿದ್ಯಾ ಸುಬ್ಬು? ಒಂದು ನಿಮಿಷ ಇರೇ, ದೇವ್ರ ಕೈ ಮುಗಿತಾ ಇಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಕೈ ಮುಗಿರಿ. ನೋಡಿಟ್ಟಿದ್ದೀನಿ, ಒಳ್ಳೆ ಹೋಟ್ಲೆ ನೋಡಿಟ್ಟಿದ್ದೀನಿ, ಪಾಕಶಾಲಾ ಅಂತ. ಲಂಚ್ಗೆ ಡಿಸ್ಕೌಂಟ್ ಕೊಡ್ತಾನೆ ನೋಡು, ಆ ಪಾಂಪ್ಲೆಟ್ ಪೇಪರಲ್ಲೇ ಇದೆ. ಓ, ಚೆನ್ನಾಗಿರಂಗಿದೆ. ಸುಬ್ಬು, ಫೋನ್ ನಂಬರ್ ಇದೆ, ಫೋನ್ ಮಾಡ್ಲಾ? ನಿನ್ ಖುಷಿ. ಸುಬ್ಬು, ಯಾರು ಫೋನ್ ಎತ್ತುತ್ತಾ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡೆ. ಹಲೋ, ಪಾಕಶಾಲಾ? ಹಲೋ, ಪಾಕಶಾಲೆ ಹೋಟ್ಲಾ? ಹಾಂ ಹೌದು, ನೀವು? ನಾನು ಪುಷ್ಪ. ನಾವು ಮಧ್ಯಾಹ್ನ ಹೋಟ್ಲಿಗೆ ಊಟಕ್ಕೆ ಬರ್ತೀವಿ. ಆಫರ್ ಇದೆ ತಾನೇ? ಹಾಂ ಇದೆ ಇದೆ, ಬನ್ನಿ. ಊಟಕ್ಕೆ ಏನೇನಿರುತ್ತೆ? ಒಂದು ಸ್ಟಾರ್ಟರ್ ಇದೆ, ಪೂರಿ ಅಥವಾ ರೋಟಿ ಕೊಡ್ತೀವಿ, ಮತ್ತೆ 4 ಥರ ಪಲ್ಯ, ಅನ್ನ, ಸಾಂಬಾರು, ಮೊಸರು ಕೊಡ್ತೀವಿ. ಸ್ವೀಟು? ಸ್ವೀಟ್ ಎಲ್ಲ ಕೊಡಲ್ಲ ಮೇಡಮ್, ಅದು ಬೇಕು ಅಂದರೆ ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಇದೇನಪ್ಪ ಮೋಸ, ಇದನ್ನು ಆಫರಲ್ಲೇ ಸೇರಿಸ್ಕೊಡೋದಲ್ವಾ? ಹಾಂ ಇಲ್ಲ ಮೇಡಮ್, ಸಾರಿ, ಆ ಥರ ಆಗಲ್ಲ. ಎಲ್ಲ ಆಗುತ್ತೆ. ಒಂದು ಸ್ವೀಟಲ್ಲಿ ಏನು ಮಹಾ? ಇವತ್ತು ಹೋಟ್ಲಿಗೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಾ? ಹಾಂ ಗೊತ್ತು, ಕಸ್ಟಮರ್ಸ್ ಬರ್ತಿದ್ದಾರೆ. ಬರೀ ಕಸ್ಟಮರ್ ಅಲ್ಲ, ದೊಡ್ಡ ಕಸ್ಟಮರ್ಸು. ಆರ್ಯವರ್ಧನ್ ಸಾರು ಅವ್ರು ನಿಮ್ಮ ಹೋಟ್ಲಿಗೆ ಬಂದರೆ ಅದೃಷ್ಟದ ಬಾಗ್ಲು ತೆಗಿತಿದೆ. ಹಾಂ ಸರಿ ಸರಿ. ನೋಡಪ್ಪ, ಇವತ್ತು ಊಟಕ್ಕೆ 4 ಜನ ಬರ್ತಾ ಇದ್ದೀವಿ. ನೀನು ಆಫರಲ್ಲಿ ಸ್ವೀಟ್ ಕೊಟ್ಟರೆ ಇಡೀ ವಟಾರನೇ ಕರ್ಕೊಂಬರ್ತೀನಿ. ಬರೋ ಸಲ ಕೊಡ್ತೀಯಾ? ಹಾಂ ಸರಿ ಮೇಡಮ್, ಬನ್ನಿ ಕೊಡ್ತೀವಿ. ಪಕ್ಕ ಸ್ವೀಟ್ ಫ್ರೀ ತಾನೇ? ಆಣೆ ಮಾಡು. ಸರಿ ಸರಿ, ಹಾಣೆ, ಬನ್ನಿ. ಹಾಂ ಸರಿ, ಬಾಯ್. ಸುಬ್ಬು, ಫ್ರೀ ಸ್ವೀಟ್ ಕೊಡಕ್ಕೆ ಒಪ್ಕೊಂಡ್ಬಿಟ್ಟ. ಇನ್ನು ಸ್ವಲ್ಪ ಹೊತ್ತು ಮಾತಾಡಿದ್ದಿದ್ರೆ ಊಟನೇ ಫ್ರೀ ಕೊಟ್ಟಿರೋನು. ಏನು ಮಾತಾಡ್ತೀಯೇ? ನಾವು ನಮ್ಮ ಕಂಪ್ನಿ ಕ್ವಾರ್ಟರ್ಲಿ ಫೈನಾನ್ಸ್ ಟಾರ್ಗೆಟ್ನ ಅನಲೈಸ್ ಮಾಡಿದ್ರೆ ನಾವೇನು ಅಂದ್ಕೊಂಡಿದ್ದೋ ಅದನ್ನೆಲ್ಲ ಅಚೀವ್ ಮಾಡಿದ್ದೀವಿ. ವಾವ್, ದಟ್ಸ್ ರಿಯಲಿ ನೈಸ್. ಸೊ ಯಮುನಾ ಮ್ಯಾಮ್, ಸರ್ಗೆ ಆ ಪ್ರಾಜೆಕ್ಟ್ನ ನೀವೇ ತೋರಿಸ್ಬಿಡಿ. ಶೋರ್ ಮ್ಯಾಮ್. ಸರ್, ರಿಪೋರ್ಟ್ ಸರ್. ಸರ್, ರಿಪೋರ್ಟ್. ರಿಪೋರ್ಟ್ ಸರ್. Yeah, reports. ಇಸ್ ಎವ್ರಿಥಿಂಗ್ ಓಕೆ ಸರ್? Yeah, it looks fine. ಫೈನ್. I mean, it's good. ಸೊ ಸರ್, ನೆಕ್ಸ್ಟ್ ನಮ್ಮ ಕಂಪನಿ ಲೀಗಲ್ ಟರ್ಮ್ಸ್ ಬಗ್ಗೆ ಮಿಸ್ಟರ್ ಶಂಕರ್ ಶಾನ್ಭೋಗ್ ಹೇಳ್ತಾರೆ. ಸರ್, ಶುರು ಮಾಡಲ ಸರ್? ಸರ್, ಶುರು ಮಾಡಲಾ ಅಂತ ಕೇಳ್ತಾ ಇದ್ದಾರೆ. Yeah. ಸರ್, ನಮ್ಮ ಕಂಪ್ನಿ ಬೈಲಾ ಪ್ರಕಾರ ಇದುವರೆಗೂ ಏನು ನಡ್ಕೊಂಬಂದಿದೆ ಅದಲ್ದಲ್ಲೇ
ಪುಷ್ಪ ಏನೇ ಮಾಡ್ತಿದ್ಯಾ? ಅಯ್ಯೋ ಆರ್ಯ ಸರ್ ಎಲ್ಲೋಗ್ತಾರೋ ಅಲ್ಲೆಲ್ಲ ಬೆಂಡೆ ಹಿಂಗೆ ಚೆಕ್ ಮಾಡೋದು, ಅದಕ್ಕೆ ಬೆಂಡೆ ಥರ ನಾನು ಚೆಕ್ ಮಾಡಿದೆ, ಎಲ್ಲ ಸರಿಯಾಗಿದೆ. ಅಮ್ಮ ಆರ್ಯ ಸರ್ ಬರೋರ್ಗು ಇಲ್ಲೇ ಕಾಯೋಣವಾ? ಬೇಡ ಬೇಡ, ಆ ಮ್ಯಾನೇಜರ್ ಹುಡುಗ ನನಗೆ ಪರಿಚಯ, ಬಾ ಒಳಗಡೆನೆ ಕುತ್ಕೊಳ್ಳೋಣ. ಬಾ ಸುಬ್ಬು ಬಾ. ಏನಪ್ಪ ಪ್ರಸನ್ನ ಯಾರಿಲ್ಲಿ? ಹಾಂ, ನಾನೇ ಪ್ರಸನ್ನ, ಈ ಹೋಟ್ಲು ಮ್ಯಾನೇಜರ್. ಹೇಳಿ. ಓ ನಾನು ಪುಷ್ಪ. ನೆನಪಾಗ್ಲಿಲ್ವಾ? ಫೋನ್ ಮಾಡಿದ್ನಲ್ಲ, ಡಿಸ್ಕೌಂಟು ಫ್ರೀ ಸೀಟು. ಪಕ್ಕ ಸ್ವೀಟ್ ಫ್ರೀ ತಾನೆ, ಆಣೆ ಮಾಡು. ನೆನಪಾಯ್ತಾ? ಓ ನೀವಾ ಮೇಡಮ್, ಗೊತ್ತಾಯ್ತು. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಳ್ಳೋದು? ಎಲ್ಲಾದರೂ ಕೂತ್ಕೊಳ್ಳಿ, ನಿಮ್ಮ ಇಷ್ಟ. ಸರಿ ಸರಿ. ಫ್ರೀ ಸ್ವೀಟ್ ಇದೆ ತಾನೇ? ಹಾಂ ಮೇಡಮ್, ಕೊಡ್ತೀವಿ, ಕೂತ್ಕೊಳ್ಳಿ. ಸುಬ್ಬು ಹೆಂಗೆ ಹೆಂಗೆ? ಅನು, ಏನೇ ಇಲ್ಲಿ ಇಷ್ಟೊಂದು ಸೆಕೆ ಆಗ್ತಿದೆ, ಫ್ಯಾನೇ ಇಲ್ಲ. ಅಮ್ಮ ಇದು ಎ ಸಿ ಇರೋ ಜಾಗ. ಎ ಸಿ ಆದರೆ ಗಾಳಿ ಬೀಸೋದು ಬೇಡವಾ? ನನಗೆ ಎಷ್ಟು ಸೆಕೆ ಆಗ್ತಿದೆ ಗೊತ್ತಾ? ಅನು, ನವೆಂಬರ್ನಲ್ಲಿ, ಅದು ಬೆಂಗಳೂರಿನಲ್ಲಿ ಯಾರಿಗಾದ್ರೂ ಶೆಕೆ ಆಗುತ್ತೆ ಅಂದರೆ ಅದು ನಿಮ್ಮಮ್ಮ ಒಬ್ಬಳಿಗೆ. ಸುಬ್ಬು ಏನಪ್ಪ, ನಮ್ಗೆ ಇಲ್ಲಿ ಸರಿ ಹೋಗ್ತಿಲ್ಲ, ಬೇರೆ ಕಡೆ ಕುತ್ಕೋಬೋದಾ? ಹಾಂ ಕೂತ್ಕೊಳ್ಳಿ. ಇನ್ನು ಆರ್ಯ ಸರ್ ಬರೋ ತನಕ ಇವಳು ಇನ್ನೇನೇನು ಮಾಡ್ತಾಳೋ? ಬಂದ ಮೇಲೆ ಏನು ಮಾಡ್ತಾರೆ ಅನ್ನೋದೇ ನನಗೆ ಚಿಂತೆ ಅಪ್ಪ. ಅದು ಸರಿ. ಸುಬ್ಬು, ಅನು, ಇಲ್ಲಿ ತಣ್ಣ ಗಾಳಿ ಬರ್ತಿದೆ, ಬನ್ನಿ. ಉಸ್ಮಾನ್, ನೀನೀಗಲೇ ದರ್ಗಾಗೆ ಹೋಗು. ಅಲ್ಲಿ ತೌಕಲ್ ಮಸ್ತಾನ್ ಶಾನ ಭೇಟಿ ಮಾಡು. ನಾನು ಕಾಯ್ತಿರ್ತೀನಿ. ಜೇಂಡೆ ಹೇಳಿದ್ರು ಅಂತ ಪ್ರಶ್ನೆ ಹಾಕ್ಸು ಬೇಗ. ಈ ಅನು ವಿಷಯದಲ್ಲಿ ಆರ್ಯ ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಈಗ ಗೊತ್ತಾಗತ್ತೆ. ನಂಗಂತೂ ಆ ಹುಡುಗಿ ಮೇಲೆ ಮೊದಲಿಂದನೂ ಏನೋ ಸರಿ ಇಲ್ಲ ಅನ್ನೋ ಸಂಶಯ. ಪುಷ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ?